ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸುಮಾರು ದಿನ ಆಗೋಯ್ತು ಆಟೋ ಬ್ಲಾಗ್ ಮಾಡಿ. ಏನಪ್ಪ ಅಂದರೆ ಮದುವೆಗೆ ಹೋಗ್ಬಿಟ್ಟಿದೆ. ಒಂದು ತಿಂಗಳು ಹೆಚ್ಚು ಕಮ್ಮಿ, ಒಂದು ತಿಂಗಳಿದ್ದೆ ಊರಲ್ಲಿ. ಅದಾದಮೇಲೆ ಬಂದಮೇಲೆ ಮತ್ತೆ ಒಂದು ವಾರ ಹೆಚ್ಚು ಕಮ್ಮಿ ಡ್ಯೂಟಿ ಮಾಡಿದೆ, ಬಟ್ ವೀಡಿಯೋ ಎಲ್ಲ ಮಾಡಿಲ್ಲ. ನೋಡೋಣ ಇವತ್ತು ಹೆಂಗಾಗುತ್ತಂತ. ಸೋಮವಾರ ಇವತ್ತು 8 ಗಂಟೆ ಬಿಟ್ಟಿದ್ದೀನಿ ಮನೆ. ಅಡುಗೆಗಳು ಏನು ಅಷ್ಟೇ, ಬಟ್ ಇವಾಗ ಗ್ಯಾಸ್ದೇ ಪ್ರಾಬ್ಲಮ್ ಏನು. ನಮ್ಮ ಸೈಡ್ ಗ್ಯಾಸ್ ತುಂಬ ಕಷ್ಟ ಆಗ್ಬಿಡುತ್ತೆ ಸಿಗೋದು. ಬಿಸಿಲು ಇಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬಿಸಿಲು. ನೈಟ್ ಮಳೆ ಬಂತು, ಆದ್ರೂ ಸೆಕೆ ಆಗ್ತಾಯಿತ್ತು ಇಷ್ಟೊತ್ತಿಗೆ. ಅದರಲ್ಲಿ ಬೇರೆ ಸ್ವೆಟ್ರ್ ಹಾಕ್ಬಿಟ್ಟಿದ್ದೀನಿ, ನೈಟು ಚಳಿ ಆಗ್ತಾಯಿತ್ತು ಅಂದ್ಬಿಟ್ಟು. ಬೆಳಗ್ಗೆ ಸ್ವೆಟ್ರ್ ಬಿಚ್ಚಿಲ್ಲ, ಅದರಿಂದ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ಚಳಿ ಅಂತೀವಿ, ಸೆಕೆ ಆಗ್ತೈತೆ, ಸಿಕ್ಕಾಪಟ್ಟೆ ಸೆಕೆ ಆಗ್ತೈತೆ. ನೋಡೋಣ. ಟೈಮು 10:30 ಇವಾಗ. ಏನೊಂದು 5 ಟ್ರಿಪ್ಪ ಮಾಡಿದ್ದೀನಿ. 6 ಟ್ರಿಪ್ ಮಾಡಿದ್ದೇನೆ ಅನಿಸುತ್ತೆ. ಪರವಾಗಿಲ್ಲ. ಇನ್ಸೆಂಟಿವ್ ಕೊಟ್ಟವನು ಊಬರಲ್ಲಿ, ಅದಕ್ಕೆ ಊಬರ್ ಮಾತ್ರ ಆನ್ ಮಾಡ್ಕೊಂಡು ಬರೀ ಊಬರಲ್ಲಿ ಮಾತ್ರ ಹೊಡಿತಾ ಇದ್ದೀನಿ ಡ್ಯೂಟಿ. 6 ಟ್ರಿಪ್ ಮಾಡಿದ್ದೀನಿ. ಎಲ್ಲ ಲೋಕಲ್ಲೇ. ಬೆಳಗ್ಗೆ 8 ಗಂಟೆಗೆ ಬಿಟ್ಟಿದೆ, 10:30, 2:30 ಅವರ್ ಆಯಿತು. ನೋಡೋಣ. ಎಲ್ಲಿ ಲಾಂಗ್ ಹೋಗ್ತಾ ಇಲ್ಲ. ಗ್ಯಾಸ್ ಬೇರೆ ಕಮ್ಮಿ ಇದೆ. ಕೆಂಗೇರಿಯಲ್ಲಿ ನೋಡಿದೆ, ಕ್ಯೂ ನಿಂತ್ಕೊಬಿಟ್ಟಿದ್ರು ಫುಲ್ಲು. ನಾನು ಹೋಗಿ ನಿಂತ್ಕೊಂಡೆ, ಬಾಡಿಗೆ ಬಿತ್ತು, ಲೋಕಲ್ ಬಾಡಿಗೆ 50 ರೂಪಾಯಿದು. ಸರಿ, ನಿಂತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಮತ್ತೆ ಎತ್ಕೊಂಡ್ಬಂದೆ ಗ್ಲೋಬಲ್ ವಿಲೇಜ್ಗೆ, ಕೆಂಗೇರಿ ಬಸ್ ಸ್ಟಾಪಿಂದ. ಇವಾಗ ನೋಡಬೇಕು, ಯಾವುದಾದ್ರು ಬಿದ್ದರೆ ಎತ್ಕೊಂಡೋಗಿ ಕ್ಯೂ ನಿಂತ್ಕೋಬೇಕು ಕೆಂಗೇರಿಯಲ್ಲಿ. ಇದೆ 2 ಪಾಯಿಂಟ್ ಇದೆ, ಅದಕ್ಕೆ ವಾಪಸ್ ಬಂದು. ಇಲ್ಲಾಂದರೆ ಬರ್ತಿರಲಿಲ್ಲ, ಹಾಗೆ ಲೈನಲ್ಲೇ ನಿಂತ್ಕೊತಾ ಇದ್ದೆ. ನೋಡೋಣ, ಇರೋ ಗ್ಯಾಸ್ಗೆ ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಂಡು ಲೈನ್ಗೆ ಹಾಕ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ಮೇಯ್ನ್ ಪ್ರಾಬ್ಲಮ್ ಇವಾಗ ಅದು. ಸೊ ಸಿಗೋಣ ಮತ್ತೆ. ಯಾವುದಾದ್ರು ಬಾಡಿಗೆ ಹೊರಟಾದ್ಮೇಲೆ ಗ್ಯಾಸ್ ಹಾಕೋ ಟೈಮಲ್ಲಿ ಸಿಗ್ತೀನಿ ಮತ್ತೆ. ಕೆಂಗೇರಿ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡಿದ್ದೀನಿ. ಎಷ್ಟು ಟ್ರಿಪ್ ಕೊಡ್ತಿದ್ದೀನಿ? 7 ಟ್ರಿಪ್ ಮಾಡಿದ್ದೀನಿ ಬೆಳಗ್ಗೆಯಿಂದ. ಅದು ಲೋಕಲ್ ಟ್ರಿಪ್ಪೇ, ಮತ್ತು ಲಾಂಗ್ ಟ್ರಿಪ್ ಇಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ. 11:30 ಟೈಮು. ಹೆವಿ ಬಿಸಿಲು ಹೆಂಗಂದರೆ ಆಟೋದಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಯಾವುದಾದ್ರು ಒಂದು 50 ರೂಪಾಯಿ ಬಾಡಿಗೆ ಬಿದ್ದರೆ ನಮ್ಮ ಮೇಲೆ ಕಡೆ ಹೊಡ್ಕೊಂಡೋಗಿ ಎಲ್ಲಾದ್ರೂ ಗಿಡಕ್ಕೆ ಕೂತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಯಾವುದೂ ಸಿಗ್ತಾ ಇಲ್ಲ. ಓಕೆ, ಸುಮ್ಮನೆ ಕೂತಿದ್ದೀನಿ. ಗ್ಯಾಸ್ ಕಡೆ ಹೋಗ್ಬೇಕಂದ್ರೆ ಇಲ್ಲಿಂದ ಸುಮ್ಮನೆ ಖಾಲಿ ಹೋಗ್ಬೇಕು, ಸುತ್ಕೊಂಡು ಹೋಗ್ಬೇಕು. ಇವಾಗ ಮುಂದೆ ಹೋಗಿ ಮೈಸೂರು ಸರ್ಕಲ್ ಬಸ್ ಸ್ಟಾಪ್ ಹತ್ರದಿಂದ ಯೂಟರ್ನ್ ಮಾಡಿಕೊಂಡು ಬಂದು ಸಿಗ್ನಲಲ್ಲೆಲ್ಲ ರಾಮಾಯಣ ಐತೆ. ಅದರಿಂದ ಇನ್ನೊಂದ್ಸತಿ ಬಾಡಿಗೆ ಬಿದ್ದಾಗ ಹೋಗೋಣ ಅಂತ ಸುಮ್ಮನೆ ಇದ್ದೀನಿ. ನೋಡೋಣ. ಹೆವಿ ಟ್ರಾಫಿಕ್ ಆಗ್ತಾಯಿದೆ ಈ 2-3 ದಿನದಿಂದ ಇಲ್ಲಿ ಮೈಸೂರು ರೋಡು. ಕಾರ್ಮಿಕರ ದಿನಾಚರಣೆ ದಿನ ಅಂದರೂ ಫುಲ್ ಜಾಮ್ ಆಗಿಬಿಟ್ಟಿತ್ತು ರೋಡು. 8 ಗಂಟೆ ಆದರೆ ಇದ್ರ ನೈಸ್ ರೋಡ್ ಅಂತೀನಿ. ಫ್ಲೈಓವರ್ ಐತಲ್ಲ, ಫ್ಲೈಓವರ್ ಏನು ಹೆಚ್ಚು ಕಮ್ಮಿ ವಂಡ್ರಲ್ಲ ಹತ್ರವರೆಗೂ ಜಾಮ್ ಆಗಿತ್ತು ರೋಡು, ಸಿಕ್ಕಾಪಟ್ಟೆ. ಸಿಗೋಣ ಮತ್ತೆ. ಬಂಡೆ ಮಠ ಅಂತ ಅಲ್ಲಿಗೆ ಹೋದ್ರೆ ಬಾಡಿಗೆನೇ ಸಿಗೋಲ್ಲ. ಅಲ್ಲಿಂದ ಮತ್ತೆ ಖಾಲಿ ಬರಬೇಕು. ನಾವು ಎಕ್ಸ್ಟ್ರಾ ಕೇಳಿದ್ರೆ ಕೊಡೋಲ್ಲ. ಅಲ್ಲಿಂದ ಖಾಲಿ ಬರ್ಬೇಕಂದ್ರೆ ಸುಮ್ಮನೆ ಆಗುತ್ತಾ? ಇಲ್ಲಿ ಸೌಂಡ್ ಐತೆ. ಸಿಗೋಣ ಮತ್ತೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. 12:45 ಟೈಮು.
ಹೆವಿ ಬಿಸಿಲು ಸೆಕೆಗೆ ತಡೆಯೋಕ್ಕಾಗ್ತಿಲ್ಲ. ಸೊ ಮನೆಗೆ ಹೋಗೋಣ, ಗ್ಯಾಸ್ ಹಾಕ್ಸ್ಕೊಳ್ಳೋಣ ಅಂದರೆ ಗ್ಯಾಸ್ ಇಲ್ಲ ಪಕ್ಕದಲ್ಲಿ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಮನೆಗೆ ಹೋಗಿ ಊಟ ಮಾಡಿಕೊಂಡು ನೋಡೋಣ, ಅಷ್ಟು ಊಟ ಮಾಡ್ಕೋಬೇಕು. ಸೊ ಸಿಗೋಣ, ಮತ್ತೆ ಊಟ ಮಾಡ್ಕೊಂಡು ಸಿಗ್ತೀನಿ. ಸೊ ಹೊಡ್ಬೇಕು, ಗ್ಯಾಸ್ ಇಲ್ಲ. ಗ್ಯಾಸ್ ಇಲ್ದಿರೋದ್ರಿಂದ ಏನು ಮಾಡೋದು, ಹೋಗೋದೇ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ವಿಚಾರಿಸಿದೆ, ಅಲ್ಲೂ ಗ್ಯಾಸ್ ಇಲ್ಲ ಅಂದ್ರೆ ಸರಿ ಅಂತ ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಕಾಯಬೇಕು, ವೆಯ್ಟ್ ಮಾಡೋಣ. ಈಗ ನೋಡ್ತಿದ್ದೆ ಹೆಂಗೆ ಮಾಡ್ತಾನೆ. ಇದಕ್ಕಿಂತ ಬಾ ಗಾಡಿ ಓಡಿಸುವ. ಹಾಂ ಹಾಂ ಪೋಸ್ಟ್ ಆಫೀಸ್ ಇದು ಹಂಗೆ ಗಂಡ ಪಾಪ ಬಾಡಿ ಬರೀ. ಸೊ ಬಾಡಿಗೆ ಬಿತ್ತು ಕೆಂಗೇರಿ ಪೋಸ್ಟ್ ಆಫೀಸ್ಗೆ, ಎತ್ಕೊಂಡಿದ್ದೀನಿ. ಸೊ ಹೊಡೋಣ ನಿಧಾನಕ್ಕೆ. ಗಾಡಿ ಕೀ ಅಲ್ಲಿ ಹಾಕಿದ್ದೀನಿ. ಭುಜೆ ಅಟ್ಲೆ ಬೀಗ ಮಂಡ ಆ ಬಂಡ మీద పెట్టండి, వంట రూమ్ ಬಂಡ మీద. ಸೊ ಹೊಡೋಣ ಗೈಸ್. ಮನೇಲಿದ್ರೆ ಆಗಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ. ಗ್ಯಾಸ್ಗೆ ಏನಾದರೂ ವ್ಯವಸ್ಥೆ ಮಾಡಬೇಕು, ಮಾಡ್ಕೊಳ್ಳೋಣ ಏನಾದರೂ ಗ್ಯಾಸ್ ವ್ಯವಸ್ಥೆ. గ్యాస్ లేదు, ఆటోలని ఏం చేయాలన్నట్లేదు. గ్యాస్ లేదు, చిక్కోలే ఆడాడ చిక్కోలే. ಅವರೇ ನಮ್ಮ ಮನೆ ಪಕ್ಕನೇ ಅವರೇ ಕಸ್ಟಮರು. ಊಟ ಅಲ್ಲ ಗೈಸ್, 3 ಗಂಟೆಗೆ ಮನೆಗೆ ಬಂದ್ಬಿಟ್ಟೆ. ಗ್ಯಾಸ್ ಸಿಗಲಿಲ್ಲ ಎಲ್ಲೂ, ಅದಕ್ಕೆ ಮನೆಗೆ ಬಂದ್ಬಿಟ್ಟೆ. ಬಂಕಲ್ಲಿ ಕೇಳಿದೆ, ಬೆಳಗ್ಗೆ 8 ಗಂಟೆಗೆ ಬರ್ತದೆ ಅಂದರು. 3 ಗಂಟೆಗೆ ಬಂದು ಮನೇಲಿದ್ದೀನಿ. ಇವಾಗ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿ ನಮ್ಮ ಮನೆ ಹತ್ರ ಹಾಕ್ಬಿಟ್ಟು ಮನೆಗೆ ಹೋಗೋದು. ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಕೆಂಗೇರಿಯಲ್ಲಿ. ಏನು ಮಾಡೋದು, ಎಲ್ಲ 3 ಗ್ಯಾಸ್ ಬಂದು ಇದು ಮಾಡಿಬಿಟ್ಟೈತೆ. ಸಿಗೋಣ ಮತ್ತೆ. ನಮ್ಮ ಹುಡುಗರು ಬಂದವರು ಹಿಂದ್ಗಡೆ ಕೂತವ್ರೆ ಸೈಲೆಂಟಾಗಿ.